ಇವತ್ತು ಇಡೀ ಕರ್ನಾಟಕದಲ್ಲಿರುವಂಥ ಡೆವಲಪ್ಮೆಂಟ್ಗೆ ದುಡ್ಡು ಕೊಡ್ತಾ ಇರೋದು 65% ಬೆಂಗಳೂರವರು. ನಾವು ಕೊಡುವಂಥ ಟ್ಯಾಕ್ಸ್, ನಾವು ಕೊಡುವಂಥ ಏನು ಇನ್ಕಮ್ ಎಲ್ಲ ಕೂಡ ಇವತ್ತು ರೋಡ್ ಟ್ಯಾಕ್ಸಿಂದ ಇಡೀ ಸಮಗ್ರ ಕರ್ನಾಟಕ ಇವತ್ತು ಡೆವಲಪ್ಮೆಂಟ್ ಆಗಬೇಕು. ಬೆಂಗಳೂರಲ್ಲಿ ಶೂನ್ಯ ಆಗ್ಬಿಟ್ರೆ ಸರಿ ಸರಿ ಚಿನ್ನ ಮಾಡ್ತಿರೋ ಹೊರತು ಶತಾಭಿಷಿಂದು ಪ್ರಾಕ್ಟಿಕಲ್ ಓದೋದಲ್ಲ. ಒಳಗಡೆ ಆಳ ಇಳಿದು ನೋಡಿ ನಾನು ಮಾತಾಡಿಲ್ಲ. ಪ್ರಾಕ್ಟಿಕಲ್ ಬೇರೆ. ರಾಮಮೂರ್ತಿ ಸರ್ ಹೇಳ್ತಿರೋದು ಕರೆಕ್ಟ್ ಇದೆ. ನೋಡಿ, ನೀವು ರಸ್ತೆ ಗುಂಡಿ ಇಷ್ಟು ಮುಚ್ಚಿದೀವಿ ಅಂತ ಹೇಳಿ ಪೇಪರ್ ಮೇಲೂ ಕಾನ್ಸ್ಟಿಟ್ಯೂನ್ಸಿ ಬೇಡ ಸರ್. ನಾನು ನಿಮ್ಗೆ ಯಾಕೆ ಸ್ಟ್ಯಾಟಿಸ್ಟಿಕ್ಸ್ ಅವ್ರು ಕೇಳಿದ ಪ್ರಶ್ನೆ ಕೂಡ ವ್ಯಾಲಿಡ್ ಇದೆ. ನೋಡಿ, ನೀವು ಪೇಪರ್ ಮೇಲೆ ನಾವು ಇಷ್ಟು ಗುಂಡಿ ಮುಚ್ಚಿದೀವಿ ಅಂತ ತೋರ್ಸೋದಲ್ಲ ಸರ್, ಕಣ್ಣಿಗೆ ರಾಚ್ತಾ ಇದೆ ರಸ್ತೆ ಗುಂಡಿಗಳು. ನಮ್ಗೆ ಈ ವಿಜುವಲ್ಸ್ ಕಲೆಕ್ಟ್ ಮಾಡ್ಕೊಳ್ಳೋಕೆ ಕಷ್ಟನೇ ಇಲ್ಲ ಸರ್. ಆಫೀಸಿಂದ ಹೊರಗೆ ಹೋದ್ರೆ ಸಾಕು, ಒಂದು ಲೆಫ್ಟ್ ರೈಟ್ ಟರ್ನ್ ತಗೊಂಡ್ರೆ ಸಾಕು, ನಮಗೆ ಭರಪೂರ ವಿಜುವಲ್ ಸಿಕ್ಬಿಡುತ್ತೆ ರಸ್ತೆ ಗುಂಡಿಗಳದ್ದು ಅಂತೇಳಿ. ದೂರ ದೂರ ಹೋಗ್ಬೇಕಾದ ಅವಶ್ಯಕತೆ ಇಲ್ಲ. ಹಂಗ್ ನೋಡಿದ್ರೆ ಇದು ಸಿಟಿ ಸೆಂಟರ್, ಇಲ್ಲೇನೆ ಪರಿಸ್ಥಿತಿ ಹಿಂಗಿದೆ. ಯಾಕೆ ಈ ಸ್ಟ್ಯಾಟಿಸ್ಟಿಕ್ಸ್ ನ ಶಾಸಕರು ಹೇಳಿದ್ರು ಅಂತ ಗೊತ್ತಿಲ್ಲ, ಆದ್ರೆ ನನ್ನ ಹತ್ರನೂ ಸ್ಟ್ಯಾಟಿಸ್ಟಿಕ್ಸ್ ಇದೆ. 2019ರಿಂದ 2021 ನೀವಿದ್ದಂಥ ಸರ್ಕಾರದಲ್ಲಿ 4977 ಆಕ್ಸಿಡೆಂಟ್ಸ್ ಆಯಿತು ಸರ್. 4162 ಪೀಪಲ್ ಇಂಜೋರ್ ಆದ್ರು ಸರ್. 402 ಸಾವುಗಳಾಯ್ತು ಸರ್. ಇನ್ನೊಂದು ಕೇಳಿ, ಇಲ್ಲಿ ನೀವು ಇವಾಗ ಎಲ್ಲ ಕಾಮಗಾರಿ ಆಚೆ ಹೋಗ್ತಾ ಇದೆ ಅಂತ ಹೇಳಿದ್ರಿ. ಏತರ್ ಬಂತು, ನೀವು ಸರ್ಕಾರದಲ್ಲಿ ಇರಬೇಕಾದ್ರೆ ನಮಗೆ 50 ಎಕರೆ ಕೊಡಿ, 2,000 ಕೋಟಿ ವೆಚ್ಚದ ಡೆವಲಪ್ಮೆಂಟ್ ಮಾಡ್ತೀವಿ, ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತ ಹೇಳಿದ್ರಿ. ನೀವೇನು ಮಾಡಿಲ್ಲ. ಅವ್ರು ಇವತ್ತು ಮಹಾರಾಷ್ಟ್ರಕ್ಕೆ ಹೋದ್ರು, ಆಯ್ತಾ. ಓಲಾ ಅವ್ರು ಬಂದ್ರು, 7,000 ಕೋಟಿ ವೆಚ್ಚದಲ್ಲಿ ನಾವು ಇಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಮಾಡ್ತೀವಿ ಅಂತ. ನೀವು ಏನು ಮಾಡಿಲ್ಲ. ಆದ್ರೆ ಅವರು ಇವಾಗ ತಮಿಳ್ನಾಡಿಗೆ ಹೋಗಿದ್ದಾರೆ. ಒಂದ್ ನಿಮಿಷ, ನಾನು ಇದು ಪಾಟ್ ಹೋಲ್ಸ್ ಇಶ್ಯೂನೇ ಅಲ್ಲ ಅಂತ ಹೇಳ್ತಾರೆ. ವಾಟರ್ ಲಾಗಿಂಗ್ ಇಶ್ಯೂನೇ ಅಲ್ಲ. ಪಾಯಿಂಟ್ ಮಾಡ್ಬಿಟ್ಟು ತೋರ್ಸೋದಲ್ಲ. ಪಾಟ್ ಹೋಲ್ಸ್ ವಾಟರ್ ಲಾಗಿಂಗ್ ರಾಜಕೀಯ ಮಾಡಬಾರ್ದು. ಕೆಲಸ ಮಾಡಬೇಕು. ಏನೇನ್ ಮಾಡಿದೀವಿ ಅಂತ ಹೇಳ್ತಾರೆ. ನೀವು ರಾಮಮೂರ್ತಿ ಅವರು ಆ ಲೆಕ್ಕವನ್ನ ಕೊಡುವಾಗ್ಲೇ ಹೇಳ್ಬಿಟ್ರು ಇದು ಬಿಜೆಪಿ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಅಂತ ಗಮನಿಸಿ ಆಗ್ತಿರೋದನ್ನ ಅವ್ರು ಹೇಳ್ಬಿಟ್ರು. ಆದ್ರೆ ಮತ್ತೊಂದು ಅಂಡರ್ಲೈನ್ ಪಾಯಿಂಟ್ ಇಲ್ಲ ಶತಬೀಶ್ ಇಲ್ಲ ಅರ್ಥ ಮಾಡ್ಕೊಳ್ಬೇಕಾದೇನಂದ್ರೆ, ಕಾಂಗ್ರೆಸ್ ಪಕ್ಷ ಆಡಳಿತಕ್ಕೆ ಬಂದ ಮೇಲೆ ಡಿಫರೆನ್ಸ್ ಏನಾಯ್ತು ಅಂತ, ವ್ಯತ್ಯಾಸ ಏನಾಯ್ತು. ಜನರ ಸಮಸ್ಯೆ ಯಾವಾಗ್ಲೂ ಇತ್ತು, ಜನರ ಸಮಸ್ಯೆ ಇವಾಗ್ಲೂ ಇತ್ತು. ವೋಟ್ ಯಾಕೆ ಹಾಕ್ಬೇಕಾಗಿತ್ತು, ಭರಪೂರ ಮೆಜಾರಿಟಿ ಯಾಕೆ ಕೊಡ್ಬೇಕಿತ್ತು ಕಾಂಗ್ರೆಸ್ಗೆ? ಅದಕ್ಕೆ ಇವಾಗ ಹೇಳ್ತಾ ಇರೋದು, ನೀವು ಹಿರಿಯ ಪತ್ರಕರ್ತರಿದ್ದೀರಾ, ಈ ಇಶ್ಯೂನ ಫಾಲೋ ಮಾಡ್ಕೊಂಡು ಬರ್ತಾ ಇದ್ದೀರಾ. ಯಾವುದೇ ರಾಜಕೀಯ ಪಕ್ಷ ಇದ್ರೂ ಈ ಪ್ರಾಬ್ಲಮ್ಸ್ ಇದ್ದೇ ಇರತ್ತೆ. ಬಟ್ ನೀವು ದಾವೆಯಿಂದ ಹೇಳ್ಬೋದು, ಇವತ್ತು DK ಸಾಹೇಬ್ರು ನಮ್ಮ ಬೆಂಗಳೂರು ಸಚಿವರಾಗಿ ಅವರು ಕೆಲಸವನ್ನ ಮಾಡ್ತಾ ಇದ್ದಾರೆ. ಇವತ್ತು ಹಗಲು ರಾತ್ರಿ ಆಫೀಸರ್ಸ್ ಗಳು ರೋಡ್ ಅಲ್ಲಿ ನಿಂತ್ಕೊಂಡು ಕಾಮಗಾರಿಯನ್ನ ನೋಡ್ತಾ ಇದ್ದಾರೆ. ಡಿಫೆಕ್ಟ್ ಎನ್ಫೋರ್ಸಿಬಿಲಿಟಿ ಲಯಬಿಲಿಟಿ, ಒಂದ್ ನಿಮಿಷ ಮಾಡಿ, ಡಿಫೆಕ್ಟ್ ಎನ್ಫೋರ್ಸಿಬಿಲಿಟಿ ಲಯಬಿಲಿಟಿ ಅಂತ ಇನ್ ಪ್ಲೇಸ್ ಮಾಡಿದೀವಿ. ಯಾವ್ದಾದ್ರು ಕಾಮಗಾರಿ ಅಥವಾ ಕಾಂಟ್ರಾಕ್ಟರ್ ಅವ್ನು ಹಾಕಿರೋ ರೋಡ್ ತೆಗಿತು ಅಂದ್ರೆ ಅವನಿಗೆ ಫಂಡ್ಸ್ ನ ರಿಲೀಸ್ ಮಾಡಲ್ಲ ನಾವು. ಟ್ರಾಫಿಕ್ ಪೊಲೀಸ್ ಯಾವ ರೀತಿಯಲ್ಲಿ ನೀವು ಗಮನಿಸಿದೀವಿ. ನಾನು ಮತ್ತೊಮ್ಮೆ ಹೇಳ್ತಿದ್ದೀನಿ, ನೀವೇನ್ ಹೇಳಿದ್ರಿ ಅಲ್ಲ ಕಾಮಗಾರಿ ಸರಿ ಇಲ್ಲ, ಕಾಮಗಾರಿ ಸರಿ ಇಲ್ಲ ಅಂದ್ರೆ ಒಂದೇ ನಿಮಿಷ ಸರ್, ಒಂದೇ ನಿಮಿಷ ಸರ್. ಕರ್ನಾಟಕ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ ಹೋದ್ರೆ ಯಾವ ರೋಡ್ ಅಲ್ಲಿ ಯಾವ ಕಿಲೋಮೀಟರ್ ಎಷ್ಟೆಷ್ಟು ಇಂಚು ಕಾಮಗಾರಿ ಮಾಡಿದೀವಿ ಅಂತ ತೋರಿಸಿ. ಸೋಷಿಯಲ್ ಮೀಡಿಯಾದಲ್ಲಿ ಅವ್ರು ಕೊಟ್ಟ ಲೆಕ್ಕ ಕರೆಕ್ಟ್ ಇದೆ. ಶತಬೀಶ್ ಅವ್ರು ಕರೆಕ್ಟ್ ಆಗಿ ಹೇಳಿದ್ರು ಸರ್, ನೀವು ಕೇಳಿಸ್ಕೊಂಬಿಡಿ. ಸೋಷಿಯಲ್ ಮೀಡಿಯಾದಲ್ಲಿದೆ ಎಲ್ಲಾ ಲೆಕ್ಕ, ಸೋಷಿಯಲ್ ಮೀಡಿಯಾದಲ್ಲಿದೆ. ರಸ್ತೆಗೆ ಬಂದಿಲ್ಲ ಪ್ರಾಕ್ಟಿಕಲಿ. ನೀವು ಮುಂದುವರಿಸಿ. ಮೇಡಮ್ ನೋಡಿ, ಕಾಂಗ್ರೆಸ್ ಅವರು ಈಗಿನ ಧೋರಣೆ ಹೇಗಿದೆ ಅಂತಂದ್ರೆ, ಹಿಂದಿನ ಸರ್ಕಾರಗಳಲ್ಲಿ ಹಿಂಗಾಗಿತ್ತು, ನಮ್ದು ಹಿಂಗೇನೆ ಅಂತಕ್ಕಂಥ ಅವರು ಮಾಡಿಲ್ಲ, ನಾವು ಮಾಡ್ತಾ ಇಲ್ಲ. ದಯವಿಟ್ಟು ಜನಗಳನ್ನಂತೂ ಅಧ್ವಾನ ಮಾಡ್ತೀವಿ ಇರ್ಬೇಕು. ನೀವು ಜನಗಳನ್ನ ಅಧ್ವಾನ ಮಾಡ್ತೀವಿ ಅಂತಕ್ಕಂಥದ್ದು ಒಂದು 2000 ಹೇಳ್ತಾ ಇದ್ದೀನಿ. ಇವತ್ತು ಬೆಂಗಳೂರಲ್ಲಿ ಯಾವ್ದಾದ್ರು ಒಂದು
ವ್ಯಕ್ತಿಗೆ ಆಕ್ಸಿಡೆಂಟ್ ಆದ್ರೆ ನಿಮ್ಯಾನ್ಸ್ಗೆ ಹೋಗ್ಬೇಕು ಅಂತಂದ್ರೆ ಆ ಪೇಷಂಟ್ ಏನಾದ್ರು ತಗೊಂಡು ಅರ್ಧ ಹಾಸ್ಪಿಟಲ್ ಸೇರೋ